ಬೊಂಬಾಟ್ ಅಡುಗೆಗೆ ಸ್ವಾಗತ. ಒಂದು ಸಿಂಪಲಾಗಿ ಲವ್ ಸ್ಟೋರಿ ಹೇಳಬೇಕು ಅಂದರೆ ಊಟದಲ್ಲಿ ಸ್ವಲ್ಪ ದಾಲು, ಸ್ವಲ್ಪ ಪಲ್ಯ, ಸ್ವಲ್ಪ ಚಪಾತಿ, ಸ್ವಲ್ಪ ರೈಸ್ ಕೊಟ್ಬಿಟ್ರೆ ಅದಕ್ಕಿಂತ ಲವ್ ಸ್ಟೋರಿ ಏನಿದೆ ಹೇಳಿ. ಈ ಸಿಂಪಲ್ ಬಟ್ ಯೆಟ್ ಸೊ ಬ್ಯೂಟಿಫುಲ್ ಸ್ಟೋರಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ನು ನಮ್ಮ ಲವ್ ಸ್ಟೋರಿನ ಬೀನ್ಸ್ ಆ್ಯಂಡ್ ಬಟಾಣಿ ಜೊತೆ ಶುರು ಮಾಡೋಣ. ಒಂದು ಪ್ಯಾನ್ಗೆ 2-3 ಟೀ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಸೈಡಲ್ಲಿ ಹಂಗೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಳ್ಳೆ ಈರುಳ್ಳಿಗೆ ಕಲರ್ ಬಂದಾದಮೇಲೆ 2 ಕಪ್ಪಷ್ಟು ಬೀನ್ಸು ಮತ್ತು 1 ಕಪ್ಪಷ್ಟು ಬಟಾಣಿ ಯಾವಾಗಲೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀವಿ, ಏನಕ್ಕಂದರೆ ಇದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಅದಕ್ಕೇ. ಈ ಪಲ್ಯ ನಿಮಗೆ ಎಕ್ಸಲೆಂಟಾಗಿ ಬರಬೇಕು ಅಂದರೆ 5-6 ನಿಮಿಷ ಹೈ ಫ್ಲೇಮಲ್ಲಿ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ರೆಸಿಪಿಗೆ ಸೀಕ್ರೆಟು. 6-7 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಇಲ್ಲ ಖಾರಕ್ಕೆ ಅನುಕೂಲವಾಗಿ ಖಾರದ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಇವ್ರನ್ನೆಲ್ಲ ಇವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3-4 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ನೀರು ಹಾಕ್ಕೊಂಡಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿ 10-12 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಲು ಹಾಕಿ ಬೇಯಿಸ್ಕೊಂಬಿಡೋಣ. 8-10 ನಿಮಿಷ ಆದಮೇಲೆ ನೋಡಿ ಈ ಥರ ಸ್ವಲ್ಪ ನೀರಿರುತ್ತೆ, ಆವಾಗ ಓಪನ್ ಆಗೇ ಹೈ ಫ್ಲೇಮಲ್ಲಿ 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಆದಮೇಲೆ ಈ ಥರ ಸೂಪರ್ ಸಿಂಪಲ್, ಸೂಪರ್ ಬ್ಯೂಟಿಫುಲ್ ಬಟಾಣಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ಒಂದು ಸೂಪರ್ ಆಗಿರೋ ಫಸ್ಟ್ ಹಾಫ್ ನೋಡಿದ್ಮೇಲೆ ಅಷ್ಟೇ ಎಕ್ಸೈಟಿಂಗ್ ಆಗಿರೋ ಸೆಕೆಂಡ್ ಹಾಫು ಒಂದು ಒಳ್ಳೆ ದಾಲ್ ನೋಡೋಣ ಬನ್ನಿ. 1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ಳೋಣ. 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 2 ಅಥವಾ 3 ಖಾರಕ್ಕೆ ಅನುಕೂಲವಾಗಿ ಹಸಿಮೆಣಸಿನ್ಕಾಯಿ ಸೆಂಟ್ರಲ್ ಕಟ್ ಮಾಡ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರ್ಶಿನದ ಪುಡಿ, 1-2 ಟೀ ಸ್ಪೂನ್ ಎಣ್ಣೆ, 4 ಕಪ್ಪಿನಷ್ಟು ನೀರು. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 3-4 ವಿಸಿಲ್ ತೊಗೊಳ್ಳೋಣ. ಒಗ್ಗರಣೆ ಎಷ್ಟು ಚೆನ್ನಾಗಿರುತ್ತೋ ದಾಲ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ ತೊಗೊಳ್ಳೋಣ. ಇವಾಗ ಇದಕ್ಕೆ ಸಿಪ್ಪೆ ಸುಲಿದು ಜಿಜ್ಜಿಟ್ಕೊಂಡಿರೋ ಅಂಥ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗೋಲ್ಡನ್ ಕಲರ್ ಬಂದಾದಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಸ್ಟವ್ನ ಆಫ್ ಮಾಡಿಬಿಟ್ಟು 2-3 ಒಣಗಿರೋ ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಸ್ವಲ್ಪ ಹೀಂಗು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು 3-4 ವಿಸಿಲ್ ಕೂಗಿರೋ ಅಂಥ ಬೇಳೆ ಪ್ರೆಷರ್ ಇಳ್ದಾದ್ಮೇಲೆ ಅದಕ್ಕೆ ಇದನ್ನು ಹಾಕೊಂಬಿಡೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ಈ ನಮ್ಮ ನಾರ್ತು ಸೌತು ಫ್ಯೂಷನ್ ಬೇಳೆ ಸಾರನ್ನ ನಾನು ಯೂಶಲಿ ಗಟ್ಟಿಯಾಗೆ ಮಾಡೋದು. ಸಾರು ಗಟ್ಟಿಯಾಗಿದ್ದರೆ 2-3 ನಿಮಿಷ ಇದೇ ಥರ ಲೈಟಾಗಿ ಮಸ್ದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಫ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿಗೂ ರೈಸ್ಗೂ ಎರಡಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು. ನಾರ್ತು ಸೌತು ಹೀರೋಯಿನ್ ಕಾಂಬಿನೇಷನ್ ಥರ ಈ ನಮ್ಮ ನಾರ್ತ್ ಸೌತ್ ಫ್ಯೂಷನ್ ಬೇಳೆ ಸಾರು ಮತ್ತು ಈ ಪಲ್ಯ ಹಿಡಿಸಿದೆ ಅನ್ಕೊತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್.